ಇದು ನಿಮಗೆ ಗೊತ್ತಿದೆಯೇ, ಈ ಲೋವರ್ ರೇಟೆಡ್ ರೆಸ್ಟೋರೆಂಟ್ಗಳಲ್ಲಿಯೂ ಸಹ ನೀವು ಕೆಲವೊಮ್ಮೆ ಒಳ್ಳೆಯ ಆಹಾರವನ್ನು ಪಡೆಯುತ್ತೀರಾ? ಇನ್ವೆಸ್ಟ್ಮೆಂಟಿಗೂ ನಾವು ಅದೇ ರೀತಿ ಹೇಳಬಹುದು ಎಂದು ನಿಮಗೆ ತಿಳಿದಿದೆಯೇ? ಇನ್ನಷ್ಟು ತಿಳಿಯಲು ಮುಂದೆ ಓದಿ. ಈ ರೆಸ್ಟೋರೆಂಟ್ ರೇಟಿಂಗ್ ಪ್ರಕಾರ ಚೆನ್ನಾಗಿದೆ ಅನ್ಸುತ್ತೆ, ಆದರೆ ನೀವು ಏಕೆ ಟ್ರೀಟ್ ನೀಡುತ್ತಿದ್ದೀರಿ? ಥ್ಯಾಂಕ್ ಯು ಹೇಳಿದ್ದಕ್ಕೆ. ಥ್ಯಾಂಕ್ ಯು. ಏಕೆ? ಡೆಬ್ ಫಂಡ್ಸ್ಗೆ ನನ್ನನ್ನು ಪರಿಚಯಿಸಿದ್ದಕ್ಕಾಗಿ ಥ್ಯಾಂಕ್. ಈಗ ನನ್ನ ಪೋರ್ಟ್ಫೋಲಿಯೋ ಬ್ಯಾಲೆನ್ಸ್ ಕಾಣುತ್ತದೆ. ಒಳ್ಳೆದಾಯಿತಲ್ಲ, ಆದರೆ ರಿಟರ್ನ್ ಸ್ವಲ್ಪ ಹೆಚ್ಚಿರುತ್ತಿದ್ರೆ ಮಜವಾಗಿರುತ್ತಿತ್ತು. ಮಜಾ ಬರುತ್ತದೆ. ಪಾಸಿಮಲ್ಲಿರಬಹುದು. ಹೇಗೆ? ನಿಮ್ಮ ಹೂಡಿಕೆ ತಂತ್ರವನ್ನು ಉತ್ತೇಜಿಸುವ ಸರಳ ವಿಧಾನವಿದೆ. ನೀನು ಐಸಿಐಸಿಐ ಪ್ರುಡೆನ್ಷಿಯಲ್ ಕ್ರೆಡಿಟ್ ರಿಸ್ಕ್ ಫಂಡ್ ಬಗ್ಗೆ ಕೇಳಿದ್ದೀಯಾ? ಹೌದು, ಕೇಳಿದ್ದೇನೆ, ಆದರೆ ಹೆಚ್ಚು ತಿಳಿದಿಲ್ಲ. ಐಸಿಐಸಿಐ ಪ್ರುಡೆನ್ಷಿಯಲ್ ಕ್ರೆಡಿಟ್ ರಿಸ್ಕ್ ಒಂದು ಓಪನ್ ಎಂಡೆಡ್ ಡೆಬ್ ಸ್ಕೀಮ್ ಆಗಿದೆ. ಇದು ಮುಖ್ಯ ರೂಪದಲ್ಲಿ ಎಎ ಮತ್ತು ಕಡಿಮೆ ರೇಟೆಡ್ ಕಾರ್ಪೊರೇಟ್ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡುತ್ತದೆ. ಇದರಲ್ಲಿ ತುಲನಾತ್ಮಕವಾಗಿ ಹೈ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಆಗಿದೆ ಮತ್ತು ತುಲನಾತ್ಮಕವಾಗಿ ಹೈ ಕ್ರೆಡಿಟ್ ರಿಸ್ಕ್ ಹೊಂದಿದೆ. ಈಗ ಈ ಬಾಂಡ್ಗಳು ತುಲನಾತ್ಮಕವಾಗಿ ಹೈ ರಿಸ್ಕ್ ಹೊಂದಿರುವ ಕಾರಣ ಈ ರಿಸ್ಕಿನ ಲಾಭವನ್ನು ಪಡೆಯುವುದು ಈ ಸ್ಕೀಮ್ನ ಉದ್ದೇಶವಾಗಿದೆ ಮತ್ತು ತುಲನಾತ್ಮಕವಾಗಿ ಉತ್ತಮ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಜನರೇಟ್ ಮಾಡೋದು. ಮುಖ್ಯವಾಗಿ ಸಂಚಯ ಇನ್ಕಮ್ ರೂಪದಲ್ಲಿ ಮತ್ತು ಎರಡನೆಯದಾಗಿ ಮಾರ್ಕ್ ಟು ಮಾರ್ಕೆಟ್ ಲಾಭಗಳನ್ನು ಮಾಡೋದು. ಒಂದು ವೇಳೆ ಬಾಂಡ್ ರೇಟಿಂಗ್ ಅಪ್ಗ್ರೇಡ್ ಆದರೆ ಈ ಸ್ಕೀಮ್ ಅತ್ಯುತ್ತಮ ಬ್ಯಾಲೆನ್ಸ್ ಮೈಂಟೈನ್ ಗುರಿಯನ್ನು ಹೊಂದಿದೆ. ಸೇಫ್ಟಿ, ಲಿಕ್ವಿಡಿಟಿ ಮತ್ತು ರಿಟರ್ನ್ಸ್ ಅನ್ನ ಅಗತ್ಯದ ಸಲುವಾಗಿ ಪೋರ್ಟ್ಫೋಲಿಯೋವನ್ನು ನಿರ್ಮಿಸಲು ಪ್ರಯತ್ನಿಸುತ್ತದೆ. ಚೆನ್ನಾಗಿ ರಿಸರ್ಚ್ ಮಾಡಿದ ಕಾರ್ಪೊರೇಟ್ ಬಾಂಡ್ಗಳು ಎಲ್ಲಿ ಕ್ರೆಡಿಟ್ ಕ್ವಾಲಿಟಿ ಕಂಟ್ರೋಲ್ನಲ್ಲಿದೆಯೋ ಮತ್ತು ಡಿಫಾಲ್ಟ್ ಪ್ರೊಬಬಿಲಿಟಿ ತುಲನಾತ್ಮಕವಾಗಿ ಕಡಿಮೆ ಇರಬೇಕು. ಕಡಿಮೆ. ಈ ಯೋಜನೆ ಸಾಮಾನ್ಯವಾಗಿ ಹೂಡಿಕೆ ಮಾಡುತ್ತದೆ ಕಡಿಮೆ ಅವಧಿಯ ಭದ್ರತಾ ಪತ್ರಗಳಲ್ಲಿ. ಅರ್ಥವಾಯಿತು. ಹೆಚ್ಚು ಅಪಾಯ, ಹೆಚ್ಚು ಲಾಭ. ಪರಿಪೂರ್ಣ. ಈ ಯೋಜನೆಯ ಬಗ್ಗೆ ತಿಳಿಯಲು ಐಸಿಐಸಿಐ ಪ್ರುಡೆನ್ಷಿಯಲ್ ಕ್ರೆಡಿಟ್ ರಿಸ್ಕ್ ಫಂಡ್ ಅನ್ನು ಸರ್ಚ್ ಮಾಡಿ. ವಿವರಣೆಯ ಲಿಂಕ್ ಕ್ಲಿಕ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮ್ಯೂಚುವಲ್ ಫಂಡ್ ಹೂಡಿಕೆಯು ಮಾರುಕಟ್ಟೆ ಅಪಾಯಕ್ಕೆ ಒಳಪಟ್ಟಿರುವ ಯೋಜನೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ.